ಇವತ್ತಿನ ಮುದ್ದು ಸೊಸೆ ಸ್ಟಾರ್ಟಿಂಗಲ್ಲೇ ವಿದ್ಯಾ ಮತ್ತು ವೀರಭದ್ರ ಇನ್ನೂ ಓಟ್ ಕೇಳ್ತಾನೆ ಇರ್ತಾರೆ. ಓಟ್ ಕೇಳ್ತಾ ಮಾಡ್ತಾ ಇರಬೇಕಾದ್ರೆ ವಿದ್ಯಂಗೆ ಸಡನ್ನಾಗಿ ತಲೆ ಸುತ್ತು ಬರುತ್ತೆ. ತಲೆ ಸುತ್ತು ಬಂದಿದ್ದು ನೋಡಿ ಕ್ವಾಟ್ಲೆಗೆ ಹೇಳ್ತಾನೆ, ಹೋಗು ಕಾರ್ ತಗೊಂಡು ಹೋಗೋಣ ಅಂತ. ಆದರೆ ಕ್ವಾಟ್ಲೆ ಹೇಳ್ತಾನೆ, ಇಲ್ಲ ಅಂತಮ್ಮ, ಕಾರ್ ದೂರ ಐತೆ ಅಂತ ಹೇಳಿ ಅದಾದಮೇಲೆ ವಿದ್ಯಾ ಸರಿ ನಾನು ಬರ್ತೀನಿ ಅಂತ ನೆಕ್ಸ್ಟು ಮುಂದುವರೆದ್ಮೇಲೆ ಸಡನ್ನಾಗಿ ಅವಳಿಗೆ ಇನ್ನೂ ತಲೆ ಜಾಸ್ತಿ ಆಗಿ ವೀರಭದ್ರಗೌಡರು ಭುಜದ ಮೇಲೆ ಬಿದ್ದುಬಿಡ್ತಾಳೆ. ಅದಾದಮೇಲೆ ವೀರಭದ್ರಗೌಡರು ಅವಳನ್ನು ಕರ್ಕೊಂಡೋಗಿ ಕೂರಿಸಿ ನೀರು ಕುಡಿಸಿ ಅದಾದಮೇಲೆ ಎಬ್ಬಿಸ್ತಾರೆ. ವೀರಭದ್ರಗೌಡರು ಅವಳು ಮಾಡ್ತಿದ್ದ ಕೇರೆಲ್ಲ ನೋಡಿ ಅವಳು ತುಂಬ ಸಂತೋಷ ಪಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ವಿದ್ಯಾ ಅಪ್ಪ ಗೊತ್ತಾಗುತ್ತೆ, ವಿದ್ಯಾ ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾವಳೆ, ವಿದ್ಯುನ ಹೆಸರೆಲ್ಲ ಎಲ್ಲೆಲ್ಲಿ ಬರ್ತೈತೆ ಅಂತ ಅವ್ನು ಫುಲ್ ಎಕ್ಸೈಟ್ಮೆಂಟಲ್ಲಿ ಅವ್ರ ಮನೆಗೆ ಬಂದು ಅವ್ರ ಅಮ್ಮನಿಗೆ ಅವ್ರ ಹೆಂಡ್ತಿಗೆ ಎಲ್ರಿಗೂ ಹೇಳ್ತಾರೆ, ನಮ್ಮ ವಿದ್ಯಾ ಊರಲ್ಲೆಲ್ಲ ಪ್ರಚಾರ ಮಾಡ್ತಿರೋದೇ ದೊಡ್ಡ ವಿಷಯ ಆಗೈತೆ ಅಂತ ಹೇಳಿದಾಗ ಅವರಮ್ಮ ತುಂಬ ಸಂತೋಷ ಪಡ್ತಾಳೆ. ಅವಳಿಗೆ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರುತ್ತೆ ಅಂತ ಅಂದರೆ, ಅವಳು ಊರ ಕಡೆಲ್ಲ ಅವಳಿಗೆ ಆರತಿ ಮಾಡಿ ಅವಳನ್ನು ಬರಮಾಡ್ಕೊಳ್ತಾ ಇರ್ತಾರಂತೆ. ಅಷ್ಟೊಂದು ಅವಳಿಗೆ ಪ್ರಚಾರ ಸಿಕ್ಕಿರುತ್ತೆ. ಇದನ್ನೆಲ್ಲ ನೋಡಿದ ಅವ್ರ ಅಮ್ಮಂಗೆ, ನಾವು ಇದನ್ನೆಲ್ಲ ಎಲ್ಲಿ ನೋಡೋಕ್ಕಾಯ್ತದೆ, ಬರೀ ಇದನ್ನು ಕೇಳ್ಕೊಂಡೇ ಸುಮ್ಕಾಗಬೇಕು ಅಂತ ಅವರಮ್ಮ ಹೇಳಿದಾಗ ವಿದ್ಯುನ್ ತಂಗಿ ಅಂದರೆ ಎರಡನೇ ಮಗಳು ಸರಸ್ವತಿ ಹೇಳ್ತಾರೆ, ಈ ಥರಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಬೇಡ ಕಣಮ್ಮ, ಇಷ್ಟೇ ಆಗೈತೆ ಅಂತ ಅಂದರೆ ನೋಡ್ತಾ ಇರು, ಭಾವನೆ ಒಂದಿನ ಅಕ್ಕನ್ನ ಮನೆಗೆ ಕರ್ಕೊಂಡು ಬಂದೇ ಬರ್ತಾರೆ ಅಂತ ಅವ್ರ ಅಮ್ಮಂಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ವಿದ್ಯಾನೇ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದ್ದು ಅಂತ ಹೇಳಿದ ಪೊಲೀಸು ಅವ್ರ ಮನೆ ಮುಂದೆ ಬಂದು ಕೂಗ್ತಾನೆ, ಚೆಲ್ವಾ ಅಂತ. ಇವರು ಸಡನ್ನಾಗಿ ಇದು ಯಾರಿದು ನಿಮ್ಮನ್ನು ಕರೀತಿದ್ದಾರೆ ಅಂತ ಹೋಗಿ ನೋಡಿದ್ರೆ ಪೊಲೀಸ್ನವ್ರು. ಇವನನ್ನು ನೋಡಿ ಸರಸ್ವತಿಗೆ ತುಂಬ ಸಿಟ್ಟು ಬಂದು, ನೀವು ಯಾಕೆ ಇಲ್ಲಿಗೆ ಬಂದ್ರಿ, ಇಲ್ಲಿಂದ ಹೊರಟೋಗಿ ಅಂತ ಬೈತಾಳೆ. ಅದನ್ನು ನೋಡಿದ ಅವರಪ್ಪ, ಹಿಂಗೆಲ್ಲ ಮಾತಾಡಬಾರ್ದು ದೊಡ್ಡವ್ರ ಹತ್ರ, ನೀನು ಸ್ಕೂಲಲ್ಲಿ ಕಲ್ತಿರೋದು ಅಂತ ಸರಸ್ವತಿಗೆ ಕೇಳ್ತಾರೆ. ವಿದ್ಯು ನಮ್ಮನ್ನು ಸೇಮ್ ಹೇಳ್ತಾರೆ, ಇವರಿಂದಾಗಿ ನನ್ನ ಮಗಳು ಜೀವನ ಹಾಳಾಯಿತು, ಇನ್ನೇನಾಗಬೇಕು ಅಂತ ಎಲ್ಲರೂ ಸೇರ್ಕೊಂಡು ಬೈತಿರ್ತಾರೆ. ಆಗ ವಿದ್ಯುನಪ್ಪ ಪಾಸಿಟಿವ್ ಆಗಿ ಸುಮ್ಕಿರಿ, ಅವ್ರ ಮನೆ ತನಕ ಬಂದವರಲ್ವ, ಏನಂತ ಕೇಳೋಣ ಅಂತ ಹೇಳಿ ಕೇಳ್ತಿರ್ತಾರೆ. ಆವಾಗ ಪೊಲೀಸ್ನವರು ಕ್ಷಮೆ ಕೇಳ್ತಾರೆ, ನನ್ನಿಂದಾಗಿ ನಿಮ್ಮ ಮಗಳಿಗೆ ಹಿಂಗಾಯಿತು ಅಂತ. ಅವ್ರನ್ನ ಮನೆ ಒಳಗಡೆ ಕರ್ಕೊಂಡು ಬರ್ತಾರೆ. ಮನೆ ಒಳಗಡೆ ಕರ್ಕೊಂಡು ಬಂದು ಆ ಪೊಲೀಸ್ನವ್ರು ಹೇಳ್ತಾರೆ, ನನ್ನಿಂದಾಗಿ ನಿಮ್ಮ ಮಗಳು ಜೀವನ ಹಾಳಾಯಿತು, ನಾನು ಇದ್ರೆ ಒಂದು ಪಾಪ ಪ್ರಜ್ಞೆಯಲ್ಲಿ ಡೈಲಿ ಸಾಯ್ತಾ ಇದ್ದೀನಿ, ಇದರಿಂದ ನಾನು ಹೊರಗೆ ಬರಬೇಕು ಅಂತ ಅಂದರೆ ನಿಮ್ಮ ಮಗಳಿಗೆ ನಾನು ಸಹಾಯ ಮಾಡಲೇಬೇಕು, ಆಗಷ್ಟೇ ನಾನು ಇದರಿಂದ ಹೊರಗಡೆ ಬರೋಕ್ಕಾಗುತ್ತೆ ಅಂತ ಹೇಳಿ ಪೊಲೀಸ್ನವರು ಈಗ ವಿದ್ಯುನ್ ಸಪೋರ್ಟ್ ಮಾಡೋಕ್ಕೆ ಡಿಸೈಡ್ ಮಾಡಿರ್ತಾರೆ. ನೆಕ್ಸ್ಟ್ ಸೀನು ವಿದ್ಯಾ ಮತ್ತೆ ಪ್ರಚಾರ ಮಾಡ್ತಿರ್ತಾಳೆ. ವಿದ್ಯಾ ಹೇಳ್ತಾಳೆ, ನೀವೆಲ್ಲರೂ ನಮ್ಮ ಮಾವಯ್ಯಂಗೆ ಓಟ್ ಹಾಕಬೇಕು, ನಮ್ಮ ಮಾವಯ್ಯಂದು ಓಟಿಂದು ಗುರುತು ಏನಂತ ಹೇಳ್ತಾಳೆ ಅಂದರೆ ಸಿಂಹದ ಮುಖ ಇರೋ ಉಂಗುರ ಅಂತ ಹೇಳ್ಬಿಟ್ಟು ವೀರಭದ್ರಗೌಡರು ಅದೇ ಉಂಗುರನ ಹಾಕೊಂಡಿರ್ತಾರೆ. ಅವ್ರ ಕೈನ ಎತ್ತು ತೋರಿಸಿ, ನೀವು ಇದೇ ಗುರುತಿಗೆ ಹಾಕಬೇಕು ಓಟ್ನ ಅಂತ ತೋರಿಸ್ತಾಳೆ. ಅದಾದಮೇಲೆ ಹಂಗೆ ಪ್ರಚಾರ ಮುಂದುವರಿತಾ ಇರುತ್ತೆ. ಸಡನ್ನಾಗಿ ವೀರಭದ್ರಗೌಡನ ಚಿಕ್ಕಪ್ಪ ಗೋವಿಂದ ಕಾಲ್ ಮಾಡಿ, 5 ಗಂಟೆ ಆಯಿತು, 5 ಗಂಟೆ ಮೇಲೆ ಪ್ರಚಾರ ಮಾಡಬಾರ್ದು, ನೀವು ಎಲ್ಲಿದ್ದೀರಾ ಅಲ್ಲಿ ನಿಲ್ಲಿಸ್ಬಿಡಿ ಅಂತ ಹೇಳಿ ನಿಲ್ಲಿಸ್ತಾರೆ. ನೆಕ್ಸ್ಟು ಒಂದು ಚಿಕ್ಕ ಹುಡುಗಿ ಬಂದು ಸಡನ್ನಾಗಿ ಹೂ ಕೊಡುತ್ತೆ. ಹೂ ಕೊಟ್ಬಿಟ್ಟು ತಗೊಳ್ಳಿ ಅಂತ ಹೇಳಿದಾಗ ವೀರಭದ್ರಗೌಡ ಇದೇನಕ್ಕೆ ಅಂತ ಕೇಳಿದಾಗ ಕ್ವಾಟ್ಲೆ ಹೇಳ್ತಾನೆ, ಇನ್ನೇನಕ್ಕೆ, ಹೆಂಡ್ತಿಗೆ ಮುಡ್ಸೋಕ್ಕೆ ಅಂತ ಹೇಳ್ತಾನೆ. ಆ ವೀರಭದ್ರಗೌಡರ ಹುಡುಗಿ ಹೇಳ್ತಾನೆ ಹಂಗೆ ಅಂತ ಕೇಳಿದಾಗ, ಇನ್ನೇನು ಕಣ್ತಮ್ಮ, ತಗೋ ಹೆಂಡ್ತಿಗೆ ಮುಡಿಸು ಅಂತ ಹೇಳಿ ಅವನಿಗೆ ಮುಡಿಸ್ತಾನೆ. ಅವಳು ಅದನ್ನು ಮುಡಿಸಿದ್ದು ನೋಡಿ ವಿದ್ಯಾ ತುಂಬ ಅಂದರೆ ತುಂಬ ಸಂತೋಷ ಪಡ್ತಾಳೆ. ಎಲ್ಲರೂ ಅವ್ರವ್ರ ಮನೆ ಕಡೆಗೆ ಹೋಗ್ತಾರೆ. ಇವ್ರು 3 ಜನ ಅಂದರೆ ಕ್ವಾಟ್ಲೆ, ವಿದ್ಯಾ, ಗೌಡ್ರು 3 ಜನ ಉಳ್ಕೊಂಡಾಗ ವಿದ್ಯಾ ಗೌಡ್ರು ಕೈ ಹಿಡ್ಕೊಳ್ತಾಳೆ. ಗೌಡ್ರು ಕೈ ಹಿಡ್ಕೊಂಡ್ಮೇಲೆ ಗೌಡ್ರು ಹೇಳ್ತಾರೆ, ನನ್ನ ಕೈ ಬಿಟ್ಬಿಡು ಅಂತ. ಆವಾಗ ವಿದ್ಯಾ ಹೇಳ್ತಾಳೆ, ಮಾವಯ್ಯ ಹೇಳಿರೋದು ಪ್ರಚಾರಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ, ನಾನು ಬಿಡಲ್ಲ ಅಂತ ಹೇಳಿದಾಗ ಬಿಡ್ತೀಯೋ ಇಲ್ವೋ ಅಂತ ಹೇಳಿ ಫೋರ್ಸ್ಫುಲ್ಲಿ ಬಿಡ್ತಾರೆ. ಅವಳ ಕೈ ಬಿಸಾಕ್ದಂಗೆ ಮಾಡ್ತಾನೆ. ಆವಾಗ ಅವಳಿಗೆ ಅದು ತುಂಬ ಬೇಜಾರಾಗುತ್ತೆ. ಆವಾಗ ಕ್ವಾಟ್ಲೆ ಅವಳಿಗೆ ತುಂಬ ಸಮಾಧಾನ ಮಾಡ್ತಾನೆ. ಅಷ್ಟರಲ್ಲಾಗಲೇ ರಾತ್ರಿ ಆಗಿರುತ್ತೆ. ಎಲ್ಲರೂ ಮನೆಗೆ ಹೋಗಿರ್ತಾರೆ. ಮಿನಿಸ್ಟ್ರು ಮತ್ತೆ ಅವ್ರ ಸೊಸೆನ ಮಗನೂ ಹೊಗಳ್ತಾರೆ. ಅಂದರೆ ನಿಮ್ಮ ಮಗ ಯೂತ್ ಐಕಾನ್ ಆಗಿ ಇವತ್ತು ಪ್ರಚಾರ ಮಾಡಿದ್ದಾರೆ, ನಿಮ್ಮ ಸೊಸೆ ಅಂತೂ ಎಲ್ಲ ಹೆಣ್ಮಕ್ಳು ಗಮನ ಸೆಳೆದಿದ್ದಾರೆ, ಈ ಸಲ ನಾವೇ ಗೆಲ್ತೀವಿ ಅನ್ನೋ ಒಂದು ಉತ್ಸಾಹದಲ್ಲಿರ್ತಾರೆ. ನೆಕ್ಸ್ಟು ಮಿನಿಸ್ಟ್ರ್ ಅಲ್ಲಿಂದ ಹೊರಟೋದ್ಮೇಲೆ ಶಿವರಾಮೇಗೌಡರು ಮಿಸ್ಸಾಗಿ ಸುಭಾಷನ್ನು ಕರೆಯೋದ್ರ ಬದಲು ವೀರಭದ್ರಗೌಡರನ್ನ ಕರೀತಾನೆ. ಅದಾದಮೇಲೆ ಮಿಸ್ಸಾಗಿ ನಾನು ಕರೆದೆ ಅಂತ ಹೇಳ್ಬಿಟ್ಟು ಸುಭಾಷಂಗೆ ಹೇಳ್ತಾರೆ, ನೀನು ಎಲ್ಲ ಬೂತ್ ತನಕನೂ ಹೋಗಿ ಎಲ್ಲನೂ ನೀನೇ ಮುಂದೆ ಖುದ್ದಾಗಿ ನಿಂತು ನೋಡಬೇಕು ಅಂತ ಅವನು ಕೇಳಿದ್ದು ನೋಡಿ ವೀರಭದ್ರಗೌಡರು ಬೇಜಾರಾಗ್ತಾರೆ.
ನೆಕ್ಸ್ಟ್ ಸೀನಲ್ಲಿ ಏನಪ್ಪ ಅಂತ ಅಂದರೆ ಎಲ್ಲರೂ ಅಲ್ಲಿಂದ ಹೊರಟೋಗ್ಬೇಕಾದ್ರೆ ವಿದ್ಯಾನೂ ಹೋಗ್ತಿರ್ತಾಳೆ. ಆವಾಗ ಈಶ್ವರಿ ಕರೆದು ಏನೇ ಅಪ್ಪ ಮಗನೇನೋ ದೊಡ್ಡದಾಗಿ ಒಂದು ಮಾಡ್ತೀನಿ ಅಂತ ಹೇಳಿದೆ, ಇನ್ನು ಮುಂದೆ ಈ ಮನೆಗೆ ನನ್ನ ಮಗನೇ ವಾರಸ್ದಾರ ಅಂತ ಹೇಳಿದಾಗ ವಿದ್ಯಾ ಹೇಳ್ತಾಳೆ, ಅವರು ಮಿಸ್ಸಾಗಿ ಕರೆದಿಲ್ಲ ಅವನ ಹೆಸ್ರನ್ನ, ಅವ್ರ ಮನಸ್ಸಲ್ಲಿ ಇರೋದಕ್ಕೆ ಕರೆದಿರೋದು, ನಾನು ಅವರಿಬ್ರು ಒಂದು ಮಾಡೇ ಮಾಡ್ತೀನಿ ಅಂತ ಚಾಲೆಂಜ್ ಮಾಡ್ತಾಳೆ. ಅದೇ ನಾಳಿನ ಅಪ್ಡೇಟ್.